ನಾಯಕರುಗಳಿಗೆ ಹೋರಾಟಗಾರರಿಗೆ ನಾವೊಂದು ನ್ಯಾಯ ಕೇಳಲಿಕ್ಕೆ ಬಂದರೆ ಒಂದು ಸೌಜನ್ಯ ತಮ್ಮನ ಕೋಲ ಹಿಡಿಯುವುದಂದ್ರೆ ಏನಾದ್ರು ನ್ಯಾಯ ಕೇಳಬಾರ್ದ. ಒಂದು ಮಗುವಿಗೆ ನ್ಯಾಯ ಸಿಗಲಿಕ್ಕೆ ಇಲ್ವ ಇಲ್ಲಿ? ನಮಗೆ ನ್ಯಾಯ ಬೇಕು, ನಾವು ನ್ಯಾಯದ ಪರವಾಗಿ ಬಂದಿದ್ದೇವೆ. ಹಾಗಾದ್ರೆ ಧರ್ಮಸ್ಥಳ ಮಾಡಿದ ನ್ಯಾಯವ ಸರ್? ಇವರಿನ ಧರ್ಮ ಇದು, ನ್ಯಾಯ ಬೇಕು. ನಮಗೆ ವಾಟ್ಸಪ್ಪಲ್ಲಿ ಬಂದಿದೆ ಸರ್, ವಾಟ್ಸಪ್ ಕಳಿಸಿದ್ದಾರೆ. ಸೌಜನ್ಯ ಪರವಾಗಿ ಹೋರಾಟ ಈಗ ಬಂದದ್ದಕ್ಕೆ ಎಲ್ಲರ ಒಂದು ಅಕ್ಕ ಮಂಡಲದನ್ನು ನನ್ನ ಮಗನ ಕೋಲಾರ ಇಟ್ಕೊಂಡಿದ್ದೇನೆ. ಧರ್ಮಸ್ಥಳದಲ್ಲಿ ಮಾಡಿದ ಅಂದ್ರೆ ಈ ತರದ ಸರಿಯಲ್ಲ. ಯಾಕಂದ್ರೆ ನೀವು ಒಂದು ಅನ್ಯಾಯದ ವಿರುದ್ಧ ಇದು ಮಾಡಿ ನಾವು ಧರ್ಮಸ್ಥಳ ನಾವು ನ್ಯಾಯದ ಪರವಾಗಿ ಬಂದಿದ್ದೇವೆ. ನಾವೆಲ್ಲ ಅಕ್ಕಂದಿರಂತ ನಾವು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಇವರು ಯಾಕೆ ನನ್ನ ಮಗಳ ಕೋಲಾರ ಇಟ್ಕೊಂಡಿದ್ದಾರೆ? ಯಾಕೆ ನಮ್ಮ ಸ್ಟೇಜಿಗೆ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಸರ್. ಹೋರಾಟ ನಮ್ದು ಹೋರಾಟ ನಿರಂತರ ಹೋರಾಟ. ಈಗ ಅವರ ಆರೋಪ ಏನಂತ ಹೇಳಿದ್ರೆ ಸೌಜನ್ಯ ಪರ ಹೋರಾಟದಲ್ಲಿ ನೆಪ ಮಾಡಿಕೊಂಡು ಈ ಕ್ಷೇತ್ರವನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಕವಂದರನ್ನು ಅವಹೇಳನ ಮಾಡ್ತಾ ಇದ್ದಾರೆ ಅಂತ. ಅವರು ನಮ್ಮ ಸೌಜನ್ಯ ನೆಪದಲ್ಲಿ ಅವರು ಈಗ ಹೋರಾಟ ಮಾಡ್ತಿದ್ದಾರೆ. ಇದೊಂದು ಸೌಜನ್ಯ ನೆಪ ಮಾತ್ರ ಅವರಿಗೆ. ಒಂದು ಹಠ ಇಲ್ಲ ಸೌಜನ್ಯದ ಒಂದು ಸ್ಟೇಜಲ್ಲಿ ಆಗಲಿ, ಒಂದು ಜನರ ಕೈಯಲ್ಲಿ ಆಗಲಿ ಒಂದು ಅವರ ಹಠ ಇಲ್ಲ. ಅದು ಯಾವ ನ್ಯಾಯ ಕೇಳ್ತಾ ಇದ್ದಾರೆ ಸರ್? ಯಾರ ಪರವಾಗಿ ನ್ಯಾಯ ಇದು? ಹಾಗಾದ್ರೆ ನೀವು ಈ ಅವರ ಹೋರಾಟಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ? ಇಲ್ಲ ಸರ್, ನನಗೆ ನನ್ನ ಹೋರಾಟ ನಮಗೆ ನ್ಯಾಯ ಸಿಗಬೇಕು. ಆ ನ್ಯಾಯದಲ್ಲಿ ನಾನು ಇವತ್ತು ಒಂದು ಇಷ್ಟು ಜನ ಸೇರಿದರೆ ಅವರ ನ್ಯಾಯ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಸ್ಟೇಜಿಗೆ ಹತ್ತಲಿಕ್ಕೆ ಬಿಡಲಿಲ್ಲ. ಅವ್ರು ಹೇಳ್ತಾ ಇರೋದು ನೀವೆಲ್ಲ ನಕಲಿ ಹೋರಾಟಗಾರರು, ಧರ್ಮಸ್ಥಳವನ್ನ ಅವಹೇಳನ ಮಾಡ್ತಾ ಇದ್ದೀರಿ ಅನ್ನೋದು. ಈಗ ಇದೇ ಜಾಗದಲ್ಲಿ ನೋಡಿದ್ರಿ ನಕಲಿ ಯಾರಂತ ನೀವು ನೋಡಿದ್ರಿ. ಈಗ ವಿಡಿಯೋದಲ್ಲಿ ನೋಡಿ, ಈಗ ಎಲ್ಲರೂ ನೀವು ಇರ್ತೀರಿ. ಈಗ ನಕಲಿ ಯಾರು ಈಗ ಗೊತ್ತಾಯ್ತಲ್ಲ ನಿಮಗೆ. ನಮ್ಮನ್ನು ಸ್ಟೇಜಿಗೆ ಬಿಡ್ಲಿಲ್ಲ. ಒಂದು ನನ್ನ ಮಗನ ಕೋಲಲ್ಲಿ ಹಾಕಿ ಇರ್ತದವ ನಕಲಿ ಅವರು. ನಾವಲ್ಲ ಸರ್, ನಾವು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ನಾವು ಧರ್ಮದಂತದವರು, ನಾವು ಧರ್ಮದ ಕಡೆಗೆ ಇದ್ದೇವೆ. ಇನ್ನು ಈ ಧರ್ಮಸ್ಥಳದ ಈ ಥರ ಆಗಬಾರ್ದು, ಧರ್ಮಸ್ಥಳಕ್ಕೆ ಇಂಥ ಹೆಸರು ಬರಬಾರ್ದಂತ ನಮ್ಮದು ಹೋರಾಟ ಸರ್. ಖಂಡಿತ ನಾವು ಎಷ್ಟು ಜನ ಸೇರಿಸಿ ಇವರಿಗಿಂತ ಎಷ್ಟು ಜನ ನಾವು ಸೇರಿಸಿ ಹೋರಾಟ ಮಾಡ್ತೀವಿ. ನಿಮಗೆ ನ್ಯಾಯ ಸಿಗಬೇಕು ಸರ್. ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿ. ಅಕ್ಕನಂದಿರ ಹತ್ರ ಮತ್ತು ಅಮ್ಮನಂದ್ರ ಹತ್ರ, ತಂಗಿ ಹತ್ರ, ಮಗಳ ಹತ್ರ, ಎಲ್ಲರ ಹತ್ರ ನಾನು ಕೇಳ್ತಾ ಇದ್ದೀನಿ, ನಿಮಗೆ ನ್ಯಾಯ ತೆಗೆದುಕೊಡಿ. ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿ. ನಮ್ಮ ಇವತ್ತೊಂದು ಜೀವಂತ ಇರುವುದೇ ಮೈಸೂರು ತಿಮ್ಮರುಡಿಯವರ ನೇತೃತ್ವದಲ್ಲಿ ನಮ್ಮ ಜೀವ ಇದೆ. ಇಲ್ಲದೆ ಸೌಜನ್ಯರಿಗೆ ನಾವು ಕೂಡ ನದಿ ಆ ಕಡೆ ನಮ್ಮನ್ನು ಬಿಸಾಡ್ತಿದ್ರು. ನಮಗೆ ಎಲ್ಲರೂ ಸೇರಿ ನ್ಯಾಯ ತೆಗೆದುಕೊಡಿ ಅಂತ ನಾನು ಈ ಹೋರಾಟಕ್ಕೆ ಬಂದಿದ್ದೇನೆ. ನನ್ನ ಮಗಳ ಹೋರಾಟಕ್ಕೆ ನಾನು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇನೆ. ಎಲ್ಲರೂ ಕೈ ಜೋಡಿಸಿ ಸೌಜನ್ಯನಿಗೆ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನನ್ನ ಮಗಳಿಗೆ ನ್ಯಾಯ ಬೇಕು, ಬೇಕೇ ಬೇಕು, ನನಗೆ ನ್ಯಾಯ ಬೇಕು, ಬೇಕೇ ಬೇಕು. ಅತ್ಯಾಚಾರ ಮಾಡಿದ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು.
ನನ್ನ ಅಕ್ಕನಿಗೆ ನಾನು ನ್ಯಾಯ ಕೇಳಲಿಕ್ಕೆ ಮಾತ್ರ ಬಂದದ್ದು. ಇವ್ರೇನು ಮಾಡೋದು ಅದೇ ಹೋರಾಟ ತಾನೆ. ನಾನು ಅದನ್ನ ಕೇಳುದು, ಈ ಬ್ಯಾನರ್ ಇಟ್ಕೊಂಡು ಸ್ಟೇಜ್ಗೆ ಹೋಗ್ತೀನಿ, ನಾನು ನ್ಯಾಯ ಕೇಳಬೇಕಂತ. ನಾವು ಅವ್ರ ಮನೆಯವರು, ನಮಗೆ ಬೇಸರವಿದೆ. ಅದಕ್ಕಾಗಿ ಒಬ್ಬರನ್ನ ಕೋಲಾರ ಇಡ್ಲಿಕ್ಕೆ ಬಂದರು. ಅದು ತಪ್ಪಿ. ನಾನು ಕೇಳಿದ್ರು ಜಸ್ಟ್ ನ್ಯಾಯ. ನಾನೇನು ಗಲಾಟೆ ಮಾಡಲಿಕ್ಕೆ ಬಂದದಲ್ಲ. ನಾನು ನ್ಯಾಯ ಕೇಳಿದ್ರೆ ಏನು ಉದ್ದೇಶ ಇದೆ? ನಮ್ಮದು ನ್ಯಾಯ ಬೇಕಲ್ಲ. 11 ವರ್ಷವಾಯಿತು. ಇನ್ನೊಳಗೆ 11 ವರ್ಷ ಆದ್ರೂ ನ್ಯಾಯ ಸಿಗ್ಲಿಲ್ಲ. ಒಂದು ಹೆಣ್ಮಗಳಿಗೆ ಒಂದು ಬೆಲೆ ಇಲ್ವಾ? ಇವರಿಗೆ ಮಾತ್ರ ಹೊಂದಿದ್ದಾರೆ ಸರ್ ಅದನ್ನ. ಅದನ್ನೊಂದು ಕತೆ ಕೇಳಿದ್ರೆ ಹೇಳ್ಬೋದು.